ವಿದ್ಯಾರ್ಥಿಗಳೇ ನಮಸ್ಕಾರ. ಈಗಾಗಲೇ 2 ವಿಡಿಯೋಸಲ್ಲಿ ನಾವು 2 ಮಾರ್ಕ್ಸ್ ಕ್ವೆಶ್ಚನ್ಸ್‌ಗೆ ಸಂಬಂಧಿಸಿದಂತೆ ಒಟ್ಟು 6 ಅಂಕಗಳ ಪ್ರಶ್ನೆಗಳನ್ನು ದ್ವಿತೀಯ PUC ಇಂಗ್ಲಿಷ್ ಪತ್ರಿಕೆಯಲ್ಲಿ ಕೇಳುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. 2 ಅಂಕಗಳು ರೋಮಿಯೋ ಜೂಲಿಯಟ್ ಪದ್ಯದಿಂದ, 2 ಅಂಕಗಳು ಆನ್ ಚಿಲ್ಡ್ರನ್ ಪದ್ಯದಿಂದ. ನಾನು 3ನೇ ಯೂನಿಟ್ ಆಯ್ಕೆ ಮಾಡಿರುವಂತಹದ್ದು ವಾಟರ್ ಪದ್ಯದಿಂದ. ಇಲ್ಲೂ ಒಟ್ಟು 18 ಕ್ವೆಶ್ಚನ್ಸ್ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. 18 ಕ್ವೆಶ್ಚನ್ಸ್ಗೂ ಭಾಳ ಶಾರ್ಟಾಗಿ, ಭಾಳ ಬ್ರೀಫಾಗಿ ಕೆಲವೇ ಪದಗಳಲ್ಲಿ ಆನ್ಸರ್ ಮಾಡುವಂಥದ್ದನ್ನು ಇನ್ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಮೊದಲನೇ ಕ್ವೆಶ್ಚನ್ ವಿದ್ಯಾರ್ಥಿ, ಮೊದಲನೇ ಕ್ವೆಶ್ಚನ್, ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ವಾಟರ್ ನೋಸ್ ಇನ್ ದ ಪಯಮ್ ವಾಟರ್. ಅಂದರೆ ಯಾವ ಎರಡು ಅಂಶಗಳನ್ನು ನೀರು ಸಾಕ್ಷೀಕರಿಸುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಒಂದು, ಗ್ರೌಂಡ್ಸ್ ಇನ್ ಕ್ಲೀನ್, GROUND ಫಸ್ಟ್ PS, ಇನ್ ಕ್ಲೀನ್ INCLINE, ಗ್ರೌಂಡ್ಸ್ ಇನ್ ಕ್ಲೀನ್ ಅಂದರೆ ಭೂಮಿಯ ಮೇಲಿರುವಂತಹ ಅಪರಿಶುದ್ಧತೆ ಅಂತ. 2, ಓಲ್ಡ್ ಸ್ಟ್ರೈಫ್ ಅಂದರೆ ಹಳೆಯ ವೈಷಮ್ಯ ಅಂತ. ಬಿಟ್ವೀನ್ ದ ವಿಲೇಜ್ ಅಂಡ್ ವಾಡಾ, ಸ್ಟ್ರೈಫ್ STRIFE, ಕೊನೆಗೆ ಸ್ಟ್ರೈಫ್ ಬಿಟ್ವೀನ್ ವಿಲೇಜ್ ಅಂಡ್ ವಾಡಾ ಅಂತ ಬರೆದ್ರೂ ಆನ್ಸರ್ ಆಗುತ್ತೆ. 2 ಅಂಶಗಳು, ಒಂದು ಗ್ರೌಂಡ್ಸ್ ಇನ್ ಕ್ಲೀನ್, ಓಲ್ಡ್ ಸ್ಟ್ರೈಫ್ ಬಿಟ್ವೀನ್ ವಿಲೇಜ್ ಅಂಡ್ ವಾಡಾ. ಸೆಕೆಂಡ್ ಕ್ವೆಶ್ಚನ್, ಹೂ ಮಸ್ಟ್ ವೇಟ್ ನಿಯರ್ ದ ವೆಲ್ ಆಲ್ ಡೇ ಅಂಡ್ ವೈ ಇನ್ ದ ಪಯಮ್ ವಾಟರ್. ಯಾರು ಹಗಲು ಪೂರ್ತಿ ಕಾಯ್ತಾ ಇದ್ರು ಅಂತ. ಯಾರು ಕಾಯ್ತಾ ಇದ್ರು? ಹೂ ಅನ್ನುವಂತಹ ಕ್ವಶನಿಂಗ್ ವರ್ಡನ್ನು ನಾವು ಗಮನಿಸಬೇಕಾಗುತ್ತೆ. ಅದಕ್ಕೆ ಆನ್ಸರು ಪಂಚಮ ಅಂತ, ದ ಪಂಚಮ ಅಂತ ಬರೆದ್ರು ಆನ್ಸರ್. PANCHAMA. ವೈ ಇನ್ ದ ಪಯಮ್, ಏನಕ್ಕಾಗಿ ಅಂತ, ಫಾರ್ ವಾಟರ್ ಅಂತ, ನೀರು ಅಂತ. ವಾಟರ್ ಅನ್ನುವಂಥ ಆನ್ಸರು ಬಹುತೇಕ ಈ ಒಂದು ಪದ್ಯದಲ್ಲಿ ರಿಪೀಟ್ ಆಗುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇ ಕ್ವಶನ್, ಹೂ, ಅಗೈನ್ ಹೂ ಅಂತಲೇ ಕ್ವಶನಿಂಗ್ ವರ್ಡ್ ಇದೆ, ಯಾರು ಅಂತ. ನಾವು ಒಂದು ಚಿತ್ರಣವನ್ನು ನೋಡ್ತೀವಿ ಈ ಪದ್ಯದಲ್ಲಿ. ಹೂ ಆಪೋಸ್ಡ್ ಕಮ್ಮ ಲ್ಯಾಂಡ್ಲಾರ್ಡ್ಸ್ ಅನ್ನು ಎದುರಿಸಿದ್ದು ಯಾರು? ಸುವಾರ್ತಮ್ಮ ಅಂತ. ನಾವು ಪೂರ್ತಿ ಬರೆಯೋದಾದರೆ ಕರ್ಮಚೇಡು ಸುವಾರ್ತಮ್ಮ, SUVARTHAMMA. ಅಟ್ಲೀಸ್ಟ್ ನಾವು ಸುವಾರ್ತಮ್ಮ ಅಂತ ಬರಿಬೇಕಾಗುತ್ತೆ. ವಾಟ್ ಡಿಡ್ ಶಿ ಯೂಸ್, ಯಾವ ಆಯುಧವನ್ನು ತಗೊಂಡು, ಏನನ್ನು ತಗೊಂಡು ಎದುರಿಸ್ತಾಳೆ ಅವರನ್ನು, ಕಮ್ಮ ಲ್ಯಾಂಡ್ಲಾರ್ಡ್ಸ್ ಅನ್ನು? ದ ಪಾಟ್ ಅಂತ, ಅಂದರೆ ಬಿಂದಿಗೆ, ಕೊಡ ಅಂತ. ದ ಪಾಟ್, POT, ಪಾಟ್. ನೆಕ್ಸ್ಟ್ 4ನೇ ಕ್ವಶನ್ನು, ಬಿಟ್ವೀನ್ ಹೂಮ್, ಅಗೇನ್ ಹೂಮ್ ಬಂದಿದೆ, ಯಾರ ಮಧ್ಯದಲ್ಲಿ ಅಂತ. ದ ಡಿಫರೆನ್ಸ್ ಆಫ್ ರೇಸ್ ಕುಡ್ ವಾಟರ್ ಐಡೆಂಟಿಫೈ ಇನ್ ದ ಪಯಮ್ ವಾಟರ್. ನೀರು ಯಾವ ಒಂದು ರೇಸ್ ಮಧ್ಯದಲ್ಲಿ ಡಿಫರೆನ್ಸ್ ಅನ್ನೋದು ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅಂತ. ಡಿಫರೆನ್ಸ್ ಆಫ್ ರೇಸ್ ಅಂತ ಕೇಳಿರೋದು, ಸಮುದಾಯ ಅಂತ, ಅಂದರೆ ಕ್ಯಾಸ್ಟ್ ಅಲ್ಲ. ಬಿಟ್ವೀನ್ ದ ಹೂಮ್, ದ ಡಿಫರೆನ್ಸ್ ಆಫ್ ರೇಸ್, ಇಲ್ಲಿ ಒಂದು ಸಮುದಾಯವನ್ನು ರೈಟರ್ ಹೆಸರಿಸ್ತಾರೆ. ಸಮಾರಿಯಾ ವುಮನ್ ಅಂಡ್ ದ ಜೀಸಸ್ ದ ಜೀವ್. ಇವೆರಡು ಕೆಟಗರಿಗಳು ನಾವು ಕ್ರೈಸ್ತ ಸಮುದಾಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸಮಾರಿಯನ್ ವುಮನ್ ಅಂತಲೇ ಬರುತ್ತೆ. ನೆಕ್ಸ್ಟ್ ಜೀಸಸ್ ದ ಜೀವ್ ಅಂತಂದರೆ ಯೂದ ಅಂತ, ಜೀಸಸ್ ದ ಜೀವ್ ಅಂತ. ಓಕೆ, ಇವೆರಡು ಆನ್ಸರ್ಸ್. ಕ್ವಶನ್ ನಂಬರ್ 5 ನೋಡೋಣ. ವಿಚ್ ಈಸ್ ದ ಮೈಟಿ ಮೂಮೆಂಟ್ ಯಾವುದು ಅಂತಂದರೆ ಅಟ್ಲೀಸ್ಟ್ ವಾಟರ್ ಅಂತ ಬರಿಬೇಕು ನಾವು. ಇನ್ ದ ಪಯಮ್ ಅಂಡ್ ವೇರ್ ಡಿಡ್ ಇಟ್ ಹ್ಯಾಪನ್. ಮೈಟಿ ಮೂಮೆಂಟ್ ವಾಟರ್, ದ ಮಹಡ್ ಸ್ಟ್ರಗಲ್. ಇದೊಂದು ದೊಡ್ಡ ಹೋರಾಟ, ಮಹಡ್ ಸ್ಟ್ರಗಲ್. ಮಹಡ್, MAHAD, ಅಂಬೇಡ್ಕರ್ ನೇತೃತ್ವದಲ್ಲಿ ನಡೆದಂಥದ್ದು. ಚಾದರ್ ಟ್ಯಾಂಕ್, CHADAR, ಚಾದರ್ ಟ್ಯಾಂಕ್. ಈ ಒಂದು ಕೆರೆ ಏನಿತ್ತು, ಚಾದರ್ ಟ್ಯಾಂಕ್ ಅನ್ನೋದು ಒಂದು ಕೆರೆ. ಆ ಟ್ಯಾಂಕ್ ಹತ್ರ ನಡೆದಂತಹ, ನೀರಿಗಾಗಿ ನಡೆದಂಥ ಒಂದು ಹೋರಾಟ ಅಂತ. ಮೈಟಿ ಮೂಮೆಂಟ್, ಮೈಟಿ ಅಂತಂದರೆ ಬಹುದೊಡ್ಡದಾದಂತಹ ಹೋರಾಟ. ಮೈಟಿ ಮೂಮೆಂಟ್ ಅನ್ನೋದನ್ನು ನೀವು ಅಂಡರ್ಲೈನ್ ಮಾಡ್ಕೋಬೇಕು. ವಿಚ್, ಯಾವುದು ಅಂತ. ವಾಟರ್, ದ ಮಹಡ್ ಸ್ಟ್ರಗಲ್, ಚಾದರ್ ಟ್ಯಾಂಕ್. ಕ್ವಶನ್ ನಂಬರ್ 6, ಬಿಟ್ವೀನ್ ಹೂಮ್ ವಾಟರ್ ಕ್ಯಾನ್ ಇಗ್ನೈಟ್ ಸ್ಟ್ರಗಲ್ಸ್ ಅಂಡ್ ಸ್ಪಾರ್ಕ್ ಅಕಾರ್ಡಿಂಗ್ ಟು ದ ಪೊಯೆಟ್ ಇನ್ ದ ಪಯಮ್ ವಾಟರ್ ಅಂತ. ನೀರು ಯಾವ ಒಂದು ಸ್ಟ್ರಗಲ್ಸ್ಗೆ ಮತ್ತು ಯಾವ ಒಂದು ಹೋರಾಟಕ್ಕೆ ಕಾರಣ ಆಗಿದೆ ಅಂತ. ಬಿಟ್ವೀನ್ ಹೂಮ್ ವಾಟರ್ ಕ್ಯಾನ್ ಇಗ್ನೈಟ್ ಸ್ಟ್ರಗಲ್ಸ್ ಅಂಡ್ ವಾಟರ್ ಸ್ಟ್ರಗಲ್ಸ್ ಸ್ಟ್ರೈಫ್ ಬಿಟ್ವೀನ್ ಅಕಾರ್ಡಿಂಗ್ ಟು ದ ಪೊಯೆಟ್ ಇನ್ ದ ಪಯಮ್ ವಾಟರ್.
ವಿಲೇಜ್ ಅಂಡ್ ವಾಡಾ ಅಂತ. ವಿಲೇಜ್ ಅಂಡ್ ವಾಡಾ ಅಂತ. ಯಾರ ಮಧ್ಯದಲ್ಲಿ ಹೋರಾಟ ಅನ್ನುವಂಥದ್ದಿತ್ತು, ಯಾರ ಮಧ್ಯದಲ್ಲಿ ವೈಷಮ್ಯ ಅನ್ನುವಂತಹದ್ದಿತ್ತು ಅಂತಂದರೆ ಹಳ್ಳಿ ಮತ್ತು ಕೇರಿ ಅಂತ. ವಾಡಾ ಅಂತಂದರೆ ಕೇರಿ ಅಂತ. ನಾವು ಹಳ್ಳಿಯಲ್ಲಿ ಕೇರಿಗಳನ್ನು ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 7. ವೇರ್ ಅನ್ನುವಂತಹದ್ದು ಕ್ವಶನಿಂಗ್ ವರ್ಡ್ ಆಗಿದೆ. ವೇರ್ ಯಾವಾಗಲೂ ಕ್ವಶನಿಂಗ್ ವರ್ಡನ್ನು ನಾವು ವಿದ್ಯಾರ್ಥಿಗಳೇ ಗಮನಿಸ್ತಾನೆ ಇರಬೇಕು. ವೇರ್ ಡಸ್ ವಾಟರ್ ಸಿಟ್ ಇನೋಸೆಂಟ್ಲಿ, ಮುಗ್ಧತೆಯಿಂದ ಅಂತ. ಎಲ್ಲಿ ಇತ್ತು ಅಂತ. ಇದಕ್ಕೆ ಆನ್ಸರ್ ಬಿಸ್ಲೆರಿ ಬಾಟಲ್, BOTTLE BISLERI, ಬಿಸ್ಲೆರಿ ಬಾಟಲ್. ವೇರ್ ಡಸ್ ಇಟ್ ಡ್ಯಾನ್ಸ್ ಇನ್ ದ ಪಯಮ್ ದ ವಾಟರ್. ಪೆಪ್ಸಿ ಬಾಟಲ್, PEPSIBOTTLE, ಪೆಪ್ಸಿ ಬಾಟಲ್. ಒಂದಕ್ಕೆ ಬಿಸ್ಲೆರಿ ಬಾಟಲ್. ಎಲ್ಲಿ ಮುಗ್ಧತೆಯಿಂದ ಇತ್ತು ಅಂದರೆ ಬಿಸ್ಲೆರಿ ಬಾಟಲ್. ಎಲ್ಲಿ ಡ್ಯಾನ್ಸ್ ಮಾಡ್ತಾ ಇತ್ತು ಅಂತಂದರೆ ಪೆಪ್ಸಿ ಬಾಟಲ್. ಸಾಕಷ್ಟು ಐರಾನಿಕ್ ಆಗಿ ಈ ಒಂದು ಅಂಶಗಳನ್ನು ಕವಿ ಆಯ್ಕೆ ಮಾಡಿಕೊಂಡಿದೆ. ಕ್ವಶನ್ ನಂಬರ್ 9. ವಿಚ್ ವಿಲೇಜ್ ವಾಸ್ ಬರ್ನ್ಟ್ ಇನ್ ಟು ಆ್ಯಶಸ್. ಆ್ಯಶಸ್ ಅಂತಂದರೆ ಅರ್ಥ ಮಾಡ್ಕೋಬೇಕು, ಬೂದಿ ಅಂತ. ಆಸ್ ಮೆನ್ಷನ್ಡ್ ಇನ್ ದ ಪಯಮ್ ವಾಟರ್ ಅಂಡ್ ವೈ. ಯಾವ ಹಳ್ಳಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು, ಬೂದಿಯಾಗಿತ್ತು, ಮತ್ತು ಏನಕ್ಕಾಗಿ ಅನ್ನುವಂತಹದ್ದು ನೋಡಿ. ವಿಚ್ ವಿಲೇಜ್ ಅಂತಂದರೆ ಮಾಲಪಲ್ಲಿ, MALAPALLE, ಮಾಲಪಲ್ಲಿ ಅಂತ. ಅಗೈನ್ ನಾನು ಆನ್ಸರ್ ಹೇಳ್ತಾ ಇದ್ದೀನಿ. ಏನಕ್ಕಾಗಿ ಅಂತಂದರೆ ಫಾರ್ ವಾಟರ್ ಅಂತಾನೆ. ಏನಕ್ಕಾಗಿ ಅನ್ನುವಂತಹದ್ದು ನಾನು ಆನ್ಸರ್ ಹೇಳ್ತಿದ್ದೀನಿ. ಎ ಪಾಟ್ ಆಫ್ ವಾಟರ್ ಅಲ್ಲಿ ಬರೆದಿಲ್ಲ, ನಿಮಗೆ ಯಾವುದು ಮೈನ್ ಹೆಡ್ಲೈನ್ಸಲ್ಲಿ ಹೈಲೈಟರ್ಸಲ್ಲಿ ಬರುವಂತಹದ್ದನ್ನು ನೋಡ್ತೀರಿ ನೀವು. ಓಕೆ, ಯು ಸಿ ದಟ್. ಅದನ್ನು ಬರ್ಕೋಬೇಕು, ವಾಟರ್ ಅಂತ. ಮಾಲಪಲ್ಲಿ ಯಾವುದು ಸಂಪೂರ್ಣವಾಗಿ ಸುಟ್ಟು ಕರಕಲಾದಂಥ ಹಳ್ಳಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಏನಿದೆ ಅಂತಂದರೆ ವೇರ್ ಡಸ್ ಮಿನರಲ್ ವಾಟರ್ ಟೇಕ್ ಟು ಅಂತ. ವೇರ್ ಡಸ್ ಮಿನರಲ್ ವಾಟರ್ ಟೇಕ್ ಟು. ಮಿನರಲ್ ವಾಟರ್ ಅನ್ನುವಂತಹದ್ದು ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ. ದ ಸ್ಕೈಸ್ ಅಂತ. ಆಕಾಶ ಎಷ್ಟಿದೆಯೋ ಅಷ್ಟು ಎತ್ತರಕ್ಕೆ ಮಿನರಲ್ ವಾಟರ್ ಅನ್ನುವಂತಹ ವ್ಯಾಪಾರ ಬೆಳೆದಿದೆ ಅಂತ ಅರ್ಥ. ಇಲ್ಲಿ ಅದರ ಒಂದು ಅರ್ಥ ವಿವರಣೆ ಇರುವಂತಹದ್ದು. ವೇರ್ ಡಸ್ ಮಿನರಲ್ ವಾಟರ್ ಟೇಕ್ ಟು. ನೆಕ್ಸ್ಟ್, ವಾಟ್ ಡಸ್ ಇಟ್ ರೈಸ್ ಇನ್ ದ ಪಯಮ್ ವಾಟರ್. ಇದು ಏನನ್ನು ಉಂಟು ಮಾಡಿದೆ, ಈ ಮಿನರಲ್ ವಾಟರ್ ಏನನ್ನು ಉಂಟು ಮಾಡಿದೆ. ಇಟ್ ರೈಸಸ್ ಎ ಸ್ಟಾರ್ಮ್, ಬಿರುಗಾಳಿಯನ್ನೇ ವ್ಯಾವಹಾರಿಕ ಒಂದು ವಿಚಾರದಲ್ಲಿ ಉಂಟು ಮಾಡಿದೆ. ಈ ರೀತಿಯಾಗಿ ಒಟ್ಟು 10 ಕ್ವಶನ್ಗಳಿರುವಂತಹದ್ದಾಗಿದೆ. 10ನೇ ಕ್ವಶನ್ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ವೇರ್, ಎಲ್ಲಿ ಅಂತ. ವೇರ್ ಡಸ್ ಮಿನರಲ್ ವಾಟರ್ ಟೇಕ್ ಟು. ಯಾವ ಮಟ್ಟಕ್ಕೆ, ಯಾವ ಎತ್ತರಕ್ಕೆ ಅದು ಹೋಗಿದೆ ಅಂತಂದರೆ ದ ಸ್ಕೈಸ್. ವಾಟ್ ಡಸ್ ಇಟ್ ಕ್ರಿಯೇಟ್ ಅಂತಂದರೆ, ವಾಟ್ ಡಸ್ ಇಟ್ ರೈಸ್ ಅಂತಂದರೆ ಇಟ್ ರೈಸಸ್ ಎ ಸ್ಟಾರ್ಮ್ ಅನ್ನುವಂಥದ್ದನ್ನು ನೋಡ್ತೀವಿ ವಿದ್ಯಾರ್ಥಿಗಳು. ಈಗ 11ನೇ ಕ್ವಶನ್ ನೋಡೋಣ ವಿದ್ಯಾರ್ಥಿ. 11ನೇ ಕ್ವಶನ್, ವಾಟ್ ಈಸ್ ನಾಟ್ ಎ ಮೀನ್ ಮ್ಯಾಟರ್. ನಾಟ್ ಎ ಮೀನ್ ಮ್ಯಾಟರ್, ಮೀನ್ ಮ್ಯಾಟರ್ ಅಲ್ಲ, ನಾಟ್ ಎ ಮೀನ್ ಮ್ಯಾಟರ್ ಇನ್ ದ ಪಯಮ್ ವಾಟರ್. ವಾಟ್ ಡಸ್ ಇಟ್ ಬಿಕಮ್ ಅಕಾರ್ಡಿಂಗ್ ಟು ದಿ ಪೊಯೆಟ್. ನೀರು ಅದೇ ರೀತಿಯಾಗಿ ಏನಾಗಿದೆ, ಯಾವ ಮಟ್ಟಕ್ಕೆ, ಯಾವ ಸ್ಥಿತಿಯಲ್ಲಿದೆ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಅನ್ನುವಂಥದ್ದು. ವಾಟ್ ಈಸ್ ನಾಟ್ ಎ ಮೇನ್ ಮ್ಯಾಟರ್. ಅದಕ್ಕೆ ಆನ್ಸರ್ ಏನಪ್ಪ ಅಂದರೆ ಕ್ವಶನ್ನೇ ಆನ್ಸರ್, ವಾಟರ್ ಅಂತಲೇ ಆನ್ಸರ್. ವಾಟ್ ಡಸ್ ಇಟ್ ಬಿಕಮ್ ಅಕಾರ್ಡಿಂಗ್ ಟು ದ ಪೊಯೆಟ್. ಏನಾಗಿದೆ ಅಂತಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಮೋಡಿಟಿ ಅಂತ. ನಾನು ಪೂರ್ತಿ ಬರೆದಿಲ್ಲ. ಮಾರ್ಕೆಟ್ ಕಮೋಡಿಟಿ. ಕಮೋಡಿಟಿ ಅಂದರೆ ಒಂದು ವಸ್ತು ಅಂತ, ವ್ಯಾವಹಾರಿಕ ವಸ್ತು ಅಂತ, ವ್ಯಾಪಾರದ ಒಂದು ವಸ್ತು ಅಂತ. ಮಾರ್ಕೆಟ್, MARKET, ಮಾರ್ಕೆಟ್ ಕಮೋಡಿಟಿ, COMMODITY, ಮಾರ್ಕೆಟ್ ಕಮೋಡಿಟಿ. ಪೂರ್ತಿ ಬರೆಯುವಂಥವ್ರು ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಮೋಡಿಟಿ ಅನ್ನುವಂಥದ್ದನ್ನು ಆನ್ಸರ್ ಬರೀ ವಿದ್ಯಾರ್ಥಿಗಳೇ. ಪ್ರತಿಯೊಂದು ಆನ್ಸರ್ಗೂ ಮೇಲೆ ಹೈಲೈಟರಲ್ಲಿ ಆನ್ಸರ್ ಬರುವಂಥದ್ದಾಗಿರುತ್ತೆ ವಿದ್ಯಾರ್ಥಿ. 12ನೇದು, ವಾಟ್ ಕೆನ್ ಇಟ್ ಇನ್ನೋಸೆಂಟ್ಲಿ ಸಿಟ್ ಇನ್ ದ ಪಯಮ್ ವಾಟರ್. ವಾಟರ್ ಅನ್ನೋದನ್ನೇ ವಾಟ್ ಕೆನ್ ಸಿಟ್ ಇನ್ನೋಸೆಂಟ್ಲಿ ಇನ್ ದ ಪಯಮ್ ವಾಟರ್. ಆನ್ಸರ್. ವೇರ್ ಕೆನ್ ಇಟ್ ಸಿಟ್ ಅಂತಂದರೆ ಬಿಸ್ಲೆರಿ ಬಾಟಲ್. ಮೊದಲನೇದಕ್ಕೆ ವಾಟರ್. ಇನ್ನೋಸೆಂಟ್ಲಿ ಯಾವ್ದು ಕೂತ್ಕೊಂಡಿದೆ, ಬಹಳ ಮುಗ್ಧತೆಯ ಸ್ಥಿತಿಯಲ್ಲಿ ಯಾವುದಿದೆ ಅಂದರೆ ವಾಟರ್. ಎಲ್ಲದಕ್ಕೂ ಸಾಕ್ಷಿಯಾಗಿದೆ, ಅದೇ ರೀತಿ ಮೌನವನ್ನು ಆವರಿಸಿದೆ.
ನೆಕ್ಸ್ಟ್ ವಾಟರ್ ಅನ್ನುವಂಥದ್ದು ವೇರ್ ಕೆನ್ ಇಟ್ ಸಿಟ್, ಎಲ್ಲಿ ಎಲ್ಲಿದೆ ಅಂತಂದರೆ ಬಿಸ್ಲರಿ ಬಾಟಲ್. ಎಲ್ಲಿದೆ? ಬಿಸ್ಲರಿ ಬಾಟಲ್, BISLERI ಬಾಟಲ್. ಎರಡನೇ ಸಲ ಈ ಪ್ರಶ್ನೆ ಬರ್ತಾ ಇದೆ. 13ನೇ ಕ್ವಶನ್, ಅಕಾರ್ಡಿಂಗ್ ಟು ದ ಸ್ಪೀಕರ್ ದ ಪೊಯಮ್ ವಾಟರ್ we has to wait with his empty pot near the well until a ಶೂದ್ರ arrives and why. ಒಬ್ಬ ಶೂದ್ರ ಬರೋವರೆಗೂ ಹಗಲು ಪೂರ್ತಿನೂ ಯಾರು ಕಾಯಬೇಕಾಗಿತ್ತು? ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಪಂಚಮ ಅಂತ, ಅಂದರೆ 5th ಕ್ಯಾಟಗರಿ ಅಂತ. ಏನಕ್ಕೋಸ್ಕರ ಅಂಡ್ ಕೊನೆಗೆ ವೈ ಅಂತ ಇದೆ ನೋಡಿ. ಏನಕ್ಕಾಗಿ ಅಂತಂದರೆ 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಟು ಡ್ರಾ ಎ ಪಾಟ್ ಆಫ್ ವಾಟರ್ ಅಂತ. ಟು ಡ್ರಾ ಎ ಪಾಟ್ ಆಫ್ ವಾಟರ್, ಅಟ್ಲೀಸ್ಟ್ ಎ ಪಾಟ್ ಆಫ್ ವಾಟರ್ ಫಾರ್ ಎ ಪಾಟ್ ಆಫ್ ವಾಟರ್ ಅಂತ ಬರೆದ್ರೂ ಒಳ್ಳೆ ಆನ್ಸರ್ ಆಗುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. 2 ಅಂಶಗಳು, ಒಂದು ಪಂಚಮ ಆ್ಯಂಡ್ ಡ್ರಾ ಎ ಪಾಟ್ ಆಫ್ ವಾಟರ್. ಕ್ವಶನ್ ನಂಬರ್ 14 ನೋಡೋಣ. ಹೂ ಈಸ್ ಪಂಚಮ? ಪಂಚಮ ಅಂದರೆ ಯಾರು? 5th ಕ್ಯಾಟಗರಿ ಇನ್ ದ ವರ್ಣ ಸಿಸ್ಟಮ್ ಅಂತ. 5th ಕ್ಯಾಟಗರಿ ಆಫ್ ವರ್ಣ ಸಿಸ್ಟಮ್ ಅಂತ ಬರೆದಿದ್ದೀನಿ. 5th ಕ್ಯಾಟಗರಿ ಇನ್ ದ ವರ್ಣ ಸಿಸ್ಟಮ್. ಅಟ್ಲೀಸ್ಟ್ ನೀವು 5th ಕಾಸ್ಟ್ ಇನ್ ದ ವರ್ಣ ಸಿಸ್ಟಮ್ ಅಂತ ಬರೆದ್ರೂ ಪರವಾಗಿಲ್ಲ. 5th ಕ್ಯಾಟಗರಿ ಇನ್ ದ ವರ್ಣ ಸಿಸ್ಟಮ್ ಅಂತ ಆನ್ಸರ್. ವರ್ಣ VARNA, ವರ್ಣ ಸಿಸ್ಟಮ್ SYSTEM. 5th ನೀವು ಅಂಕೆಗಳಲ್ಲಿ ಬರೆದ್ರೂ ಪರವಾಗಿಲ್ಲ. FIFTH ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಾನು, ಆಸ್ ಡಿಸ್ಕ್ರೈಬ್ಡ್ ಇನ್ ದ ಪೊಯಮ್ ವೈ ಡಸ್ ಈ ವೆಯ್ಟ್ ಆಲ್ ನಿಯರ್ ದ ವೆಲ್ ಆಸ್ ಡಿಸ್ಕ್ರೈಬ್ಡ್ ಇನ್ ದ ಪೊಯಮ್. ಏನಕ್ಕೋಸ್ಕರ ಕಾಯ್ತಾ ಇದ್ರು ಅಂತ. ಅಗೇನ್ ಆನ್ಸರ್ ಏನಪ್ಪ ಅಂತಂದರೆ ವೈ ಡಸ್ ಈ ವೆಯ್ಟ್ ನಿಯರ್ ದ ವೆಲ್ ಆಸ್ ಡಿಸ್ಕ್ರೈಬ್ಡ್ ಇನ್ ದ ಪೊಯಮ್. ಏನಕ್ಕೋಸ್ಕರ ಕಾಯ್ತಿದ್ರು ಅಂದರೆ ಈ ಡಸ್ ನಾಟ್ ಹ್ಯಾವ್ ರೈಟ್ ಟು ಡ್ರಾ ದ ವಾಟರ್. ಡಸ್ ನಾಟ್ ಹ್ಯಾವ್ ರೈಟ್ ಬರಿಬೇಕು. ಡಸ್ ನಾಟ್ ಹ್ಯಾವ್ ರೈಟ್ ಫಾರ್ ಟು ಡ್ರಾ ದಿ ವಾಟರ್. ಅಥವಾ ನೀವು ಆನ್ಸರ್ ಇನ್ನೂ ಬೇರೆದು ಬರೆಯೋದಾದರೆ ವೈ ಡಸ್ ಈ ವೆಯ್ಟ್ ನಿಯರ್ ದ ವೆಲ್ ಆಸ್ ಡಿಸ್ಕ್ರೈಬ್ ಫಾರ್ ವಾಟರ್ ಅಂತ ಬರೆದ್ರೂ ಸಾಕು. ಅಟ್ಲೀಸ್ಟ್ ನಾವು ಅಪ್ರೋಪ್ರಿಯೇಟಾಗಿ ಬರೆಯುವಂಥದ್ದಾದರೆ ಈ ಡಸ್ ನಾಟ್ ಹ್ಯಾವ್ ರೈಟ್ ಟು ಡ್ರಾ ದಿ ವಾಟರ್, ಅಟ್ಲೀಸ್ಟ್ ನಾವು ಫಾರ್ ವಾಟರ್ ಅಂತ ಬರೆದ್ರೂ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 15 ಕ್ವಶನ್, ಮೆನ್ಷನ್ 2 ಥಿಂಗ್ಸ್ ದಟ್ ದ poet of water remembered about her people when she sees the water. ನೀರು ನೋಡಿದ ತಕ್ಷಣವೇ ಚೆಲ್ಲಪಲ್ಲಿ ಸ್ವರೂಪರಾಣಿಯವರು ಸ್ಪೀಕರು ಯಾವುದನ್ನು ಜ್ಞಾಪಕ ಮಾಡುತ್ತಾರೆ? 2 ಅಂಶಗಳು. ಒಂದು ವೀಕ್ಲಿ ಬಾತ್. They did not that's what they don't have sufficient water to take bath every day. ಬಿಕಾಸ್ ಆಫ್ ದಟ್ ರೀಸನ್ ನಾನು ಕನ್ನಡದಲ್ಲೇ ಹೇಳ್ತೀನಿ, ವೀಕ್ಲಿ ಬಾತ್. ಅದಕ್ಕೋಸ್ಕರ ಅವರು ಒಂದು ವಾರಕ್ಕೆ ಒಂದು ಸಲ ಅವರು ಸ್ನಾನವನ್ನು ಮಾಡ್ತಾ ಇದ್ರು ಅಂತ. ವೀಕ್ಲಿ ಬಾತ್, BATH. ಎರಡನೇದು ಕ್ವಶನ್ ಏನಿದೆಯಪ್ಪ ಅಂದರೆ ವೆನ್ 2 ಥಿಂಗ್ಸ್, ಎರಡು ಅಂಶಗಳನ್ನು ಕೇಳಿದ್ದಾರೆ. ದ ಎಂಟೈರ್ ವಿಲೇಜ್ ಬಾತ್ ಟ್ವೈಸ್ ಎ ಡೇ. ಅದೇ ರೀತಿಯಲ್ಲಿ ವಾಡದವರು ವೀಕ್ಲಿ ಬಾತ್ ಮಾಡಿದರೆ ಇನ್ನು ಉಳಿದಂತಹ ಇಡೀ ವಿಲೇಜು ಟ್ವೈಸ್ ಎ ಡೇ, ದೇ ಟುಕ್ ಬಾತ್ ಟ್ವೈಸ್ ಎ ಡೇ ಅಂತ. ಅವರು ದ ಎಂಟೈರ್ ವಿಲೇಜ್ ಬಾತ್ ಟ್ವೈಸ್ ಎ ಡೇ ಅಂದರೆ 2 ಸಾರಿ ಅವರು ದಿನಕ್ಕೆ ಸ್ನಾನ ಮಾಡ್ತಾ ಇದ್ರು. ಆದರೆ ಇವರು ಮಾತ್ರ ಕೇರಿಯಲ್ಲಿ ವೀಕ್ಲಿ ಒನ್ಸ್ ಮಾತ್ರ ಸ್ನಾನ ಮಾಡ್ತಾ ಇದ್ರು ಅಂತ. ಕ್ವಶನ್ ನಂಬರ್ 16, ವಾಟ್ ಡಸ್ ದ ವಾಟರ್ ಡೂ ಟು ದ ವಿಲೇಜಸ್ ಅಕಾರ್ಡಿಂಗ್ ಟು ದ ಪೊಯಮ್ ವಾಟರ್. ನೀರು ವಿಲೇಜಸ್ಸಲ್ಲಿ ಏನನ್ನು ಉಂಟು ಮಾಡಿದೆ? ಇಲ್ಲಿ ನಾನು ಅಕ್ಷರಗಳು ಒಂದ್ರ ಪಕ್ಕ ಒಂದು ಬರೆದಿದ್ದೀನಿ. ಜಸ್ಟ್ ನೀವು ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ತಗೊಳ್ಳಿ. ಡ್ರೈ ಡೆಸರ್ಟ್ಸ್ ವಿಲೇಜಸ್ಸನ್ನಾಗಿ ಏನಾಗಿ ಬದಲಾಯಿಸಿದೆ ಅಂದರೆ ಡ್ರೈ ಡೆಸರ್ಟ್ಸ್ ಆಗಿ ಈ ನೀರು ಅನ್ನುವಂತಹದ್ದು ಮರುಭೂಮಿಯನ್ನಾಗಿ ಉಂಟು ಮಾಡಿದೆ. ಡ್ರೈ DRY ಅದೊಂದು ಪದ, DESERTS ಡೆಸರ್ಟ್ಸ್ ಅದೊಂದು ಪದ, ಮರುಭೂಮಿಯನ್ನು ಉಂಟು ಮಾಡಿದೆ. ಡ್ರಾನ್ಸ್ ಇನ್ ದ ಫ್ಲಡ್, ಅದೇ ರೀತಿಯಾಗಿ ಆ ಹಳ್ಳಿಗಳನ್ನು ಒಂದು ಕಡೆ ಮರುಭೂಮಿಯನ್ನಾಗಿ ಉಂಟು ಮಾಡಿದರೆ ಇನ್ನೊಂದು ಸಮಯದಲ್ಲಿ ಅದೇ ಹಳ್ಳಿ
ಪ್ರವಾಹದಲ್ಲಿ ಮುಳುಗಿರುವಂಥದ್ದನ್ನು ನೋಡ್ತೀವಿ. ಡ್ರಾನ್ಸ್ ಇನ್ ದ ಫ್ಲಡ್ಸ್ ಅಂತ ಕೊನೆಗೆ ಬರೆದ್ರೂ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಯು ಸಿ ದಟ್ ಸರ್ಕಸ್ ಫೀಟ್, ಇದೇ ಹಳ್ಳಿಯವರು ನೀರಿಗೋಸ್ಕರ ಏನು ಮಾಡ್ತಿದ್ರಪ್ಪ ಅಂದರೆ ಸರ್ಕಸ್ ಫೀಟ್, SIRCUS ಸರ್ಕಸ್ ಫೀಟ್. ಇದು 3 ಆನ್ಸರ್ಸ್ ಕೊಟ್ಟಿದ್ದೀನಿ, ಯಾವುದಾದ್ರೂ 2 ಬರೆದ್ರೂ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 17 is what does water ignite between the state and another state? ರಾಜ್ಯಗಳ ಮಧ್ಯದಲ್ಲಿ ಏನು ಆಗ್ತಾ ಇತ್ತು ಅಂತ ಕವಿ ಇಲ್ಲಿ ಹೇಳಿದ್ದಾರೆ ಅಂತ. ಮೆನಿ ಸ್ಟ್ರಗಲ್ಸ್ ಅಂಡ್ ಸ್ಟ್ರೈಫ್ಸ್ ಅಂತ. ಹೋರಾಟಗಳೇನೇ ನಡೀತಾ ಇದ್ದು, ಯುದ್ಧಗಳೇನೇ ನಡೀತಾ ಇದ್ದು. ಸ್ಟ್ರಗಲ್ಸ್ ಹೋರಾಟಗಳೇನೇ ನಡೀತಾ ಇತ್ತು, ಸ್ಟ್ರೈಫ್ ವೈಷಮ್ಯನೇ ಇತ್ತು ಅಂತ ಕವಿ ಇಲ್ಲಿ ಹೇಳಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 18, ವಾಟ್ ಡಸ್ ವಾಟರ್ ಇಗ್ನೈಟ್ ಬಿಟ್ವೀನ್ ದ ವಿಲೇಜ್ ಅಂಡ್ ವಾಡಾ? ಅದೇ ರೀತಿಯಾಗಿ ಮೊದಲನೇ ಕ್ವಶನ್ ನಂಬರ್ 17 ಏನಿತ್ತು ಅದೇ ರೀತಿಯಾಗಿ 18th ಕ್ವಶನ್ ಅನ್ನು ನೋಡ್ತಾ ಇದ್ದೀವಿ ನಾವು. ಸೇಮ್ ಆನ್ಸರೇನೆ. ವಾಟ್ ಡಸ್ ವಾಟರ್ ಇಗ್ನೈಟ್ ಬಿಟ್ವೀನ್ ದ ವಿಲೇಜ್ ಅಂಡ್ ವಾಡಾ? ಇಗ್ನೈಟ್ ಬಿಟ್ವೀನ್, ಯಾವ ಒಂದು ಜ್ವಾಲೆಯನ್ನು ಸ್ಟೇಟ್ ಮಧ್ಯದಲ್ಲಿ ಉಂಟಾಗಿತ್ತು ಅಂತ 17th ಕ್ವಶನ್ ಕೇಳಿದರೆ, 18th ಕ್ವಶನ್ನು ಹಳ್ಳಿ ಮತ್ತು ಕೇರಿಯ ಮಧ್ಯೆಯಲ್ಲಿ ಯಾವ ಒಂದು ಜ್ವಾಲೆ, ಸ್ಪಾರ್ಕ್ ಅನ್ನುವಂಥದ್ದು ಇದ್ದು, ಇಗ್ನೈಟ್ ಅಂತಂದರೆ ಸ್ಪಾರ್ಕ್ ಅಂತ ಇತ್ತು ಅಂತ ಕೇಳ್ತಾ ಇದ್ದೆ. ಆನ್ಸರ್ ಏನಪ್ಪ ಅಂತಂದರೆ ಮೆನಿ ಸ್ಟ್ರಗಲ್ಸ್ ಅಂಡ್ ಸ್ಟ್ರೈಫ್ ಅಂತ. ಹೋರಾಟಗಳಿದ್ದು ಅದೇ ರೀತಿಯಲ್ಲಿ ವೈಷಮ್ಯನೂ ಇತ್ತು ಅನ್ನುವಂತಹದ್ದು ಆನ್ಸರ್ ಆಗಿದೆ. ಆನ್ಸರ್ ಬರೆಯುವಂಥದ್ದು ಸ್ಟ್ರಗಲ್ಸ್ ಅಂಡ್ ಸ್ಟ್ರೈಫ್. ಸ್ಟ್ರಗಲ್ಸ್ STRUGGLES ಸ್ಟ್ರಗಲ್ಸ್. ಸ್ಟ್ರೈಫ್ ಅಂತಂದರೆ ವೈಷಮ್ಯ ಅಂತ STRIFE. ಈ ರೀತಿಯಾಗಿ 18 ಕ್ವಶನ್ಸ್ಗೂ ಇನ್ ಬ್ರೀಫ್ ಆಗಿ ಆನ್ಸರ್ಸ್ ಕೊಟ್ಟಿದ್ದೀನಿ. ಮೇಲೆ ಹೈಲೈಟರ್ಸಲ್ಲಿ ಪ್ರತಿಯೊಂದು ಕ್ವಶನ್ಸ್ಗೂ ಆನ್ಸರ್ ಬಂದಿದೆ ವಿದ್ಯಾರ್ಥಿಗಳೇ. ಇದರ ಸದುಪಯೋಗ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿನಿ. ಈ ರೀತಿಯಾಗಿ ನಾನು ಟೋಟಲಿ 3 ಯೂನಿಟ್ಸಿಂದ 6 ಮಾರ್ಕ್ಸಿಗೆ 3 ಕ್ವಶನ್ಸು. ಯೂನಿಟ್ ನಂಬರ್ 1 ರೋಮಿಯೋ ಜೂಲಿಯೆಟ್, 2ನೇದು ಆನ್ ಚಿಲ್ಡ್ರನ್, ಈಗ 3ನೇ ಪದ್ಯದ್ದು ವಾಟರ್ ಪದ್ಯದಿಂದ ಖಂಡಿತವಾಗ್ಲೂ ನಿಮಗೆ ಬರ್ತವೆ. ಒಂದು ಕ್ವಶನ್ ಇದ್ದೇ ಇರುತ್ತೆ, ಇದೇ ಕ್ವಶನ್ಸಲ್ಲಿ ಇರ್ತವೆ. ಯಾಕೆಂದರೆ ಪ್ರಿಪ್ರೇಟ್ರಿಯಲ್ಲಿ ಆಗಿರ್ಬೋದು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಆಗಿರ್ಬೋದು ಇದೇ ಕ್ವಶನ್ಸ್ ಇರ್ತವೆ. ಮತ್ತು ನಮ್ಮ ಒಂದು ಯಾವುದು ಬ್ಲೂ ಪ್ರಿಂಟ್ ಪ್ರಕಾರನೂ 100% ಈ ರೀತಿಯಾಗಿ ನಾವು ಕ್ವಶನ್ಸನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ನೀವು ಇದರ ಸದುಪಯೋಗವನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ 1 ಮಾರ್ಕ್ ಕ್ವಶನ್ಸ್ ಬಗ್ಗೆ ಮತ್ತು ಉಳಿದಂತಹ ಎಲ್ಲ ಗ್ರಾಮರ್ ಬಗ್ಗೆಯೂ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ರಿ. ಅದೇ ರೀತಿ ನೀವು ನೆಕ್ಸ್ಟ್ ನೋಟಿಫಿಕೇಷನ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಗ ನೋಟಿಫಿಕೇಷನ್ಸ್ ಬರ್ತವೆ. ಯಾವುದೇ ಕ್ವಶನ್ಸ್ ಇರ್ಬೋದು, ಕ್ಲಾರಿಫಿಕೇಷನ್ಸ್ ಇರ್ಬೋದು, ನನಗೆ ಕೇಳಿದಂಥ ಸಂದರ್ಭದಲ್ಲಿ ಅದನ್ನು ಇನ್ ಡೀಟೇಲ್ ಆಗಿ ನಾನು ಹೇಳುವಂತಹದ್ದಾಗಿರುತ್ತೆ. ಅಥವಾ ಕಾಮೆಂಟ್ಸ್ ಬಾಕ್ಸಲ್ಲಿ ನೀವು ಹಾಕುವಂತಹದ್ದನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.